ಒಂದ್ ನಿಮಿಷ ಮಾಧ್ಯಮ ಸ್ನೇಹಿತರು, ಒಂದ್ ನಿಮಿಷ ಮಾಧ್ಯಮ ಸ್ನೇಹಿತರಿದ್ದೀವಿ, ಇಲ್ಲಿ ಬಣ ಇಲ್ಲ, ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ನಾನು 100 ಬಾರಿ ಹೇಳಿನಿ, ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರು. ಸಂಘಟನೆ ನೊಗವನ್ನ ಅವರ ಎಗಲಿಗೆ ಓಡಿಸಿದರೆ ಅವರು ನಮ್ಮೆಲ್ಲರನ್ನೂ ಎಳ್ಕೊಂಡು ಹೋಗ್ತಾರೆ. ಸಂಘಟನೆ ನೊಗ ರಾಷ್ಟ್ರೀಯ ನಾಯಕರು ಕೊಟ್ಟದ್ದು, ನಾವ್ಯಾರಲ್ಲ, ಬಣ ಅಲ್ಲ. ವಿಜಯೇಂದ್ರ ವ್ಯಕ್ತಿ ಅಲ್ಲ, ವಿಜಯೇಂದ್ರ ಒಂದು ಗುಂಪಿನ ನಾಯಕ ಅಲ್ಲ. ನಾವ್ಯಾರು ವಿಜಯೇಂದ್ರ ಪರವಾಗಿ ಲಾಬಿ ಮಾಡಕ್ ಬಂದಿಲ್ಲ. ಇದು ಬಲಾಬಲ ಪ್ರದರ್ಶನ ಅಲ್ಲ. ಯಡಿಯೂರಪ್ಪನವರು ಹುಟ್ಟುಹಬ್ಬ, ನಾವು ಮೈಸೂರು, ಚಾಮರಾಜನಗರ, ಇದು ಕೋಲಾರ, ಬೆಂಗಳೂರು ಎಲ್ಲ ಕಡೆ ಸೇರಿದ್ವಿ. ದಾವಣಗೆರೆ ಮಾಡ್ಬೇಕಂತ ಸಭೆ ನಿರ್ಣಯ ಆಗಿತ್ತು. ರವೀಂದ್ರ ಅವತ್ತು 9-10 ಇತ್ತು ನಮ್ದು. ಮಂಗಳವಾರ ಬುಧವಾರ SMP ಈ ನಾಡಿನ ಮುತ್ಸದ್ದಿ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಅವತ್ತು ಏನು ಸಾವಿನ ಸುದ್ದಿ ಕೇಳಿ ನಾವು ಮುಂದೂಡಿ ಎಲ್ಲರೂ ಸಲಹೆಯನ್ನು ಪಡೆದು ಅವ್ರ ಸಂತಾಪನ ನಾವು ಮಾಡಿದ್ವಿ. ಹೊತ್ತು ಆ ಮುಂದೂಡಿದಂತ ಸಭೆ ಇವತ್ತು ಮುಂದುವರಿದೆ ಅಷ್ಟೇ. ನಿನ್ನೆ ಸಂಜೆ ಇವತ್ತು ನೋಡೋಣ. ಇಲ್ಲಿ ಯಾರ ಹೆಸರು ಹೇಳಲ್ಲ. ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ನಾವು ಮಾಡ್ತೀವಿ. ನಾಡಿನ ಮಠಾಧೀಶರು ಕರಿತೀವಿ, ರಾಷ್ಟ್ರೀಯ ನಾಯಕರು ಕರಿತೀವಿ. ಡೆಲ್ಲಿಗೆ ಹೋಗ್ಬೇಕಂತ ಚರ್ಚೆ ಆಗಿದೆ. ಇಲ್ಲೆಲ್ಲ ತಿಳಿಸ್ತೀವಿ. ಮಾಧ್ಯಮ ಕದ್ದು ಮುಚ್ಚಿ ಹೋಗಲ್ಲ, ಕದ್ದು ಮುಚ್ಚಿ ಸಭೆ ಮಾಡಲ್ಲ. ನಿಮ್ಮ ಮಾಧ್ಯಮ ಸ್ನೇಹಿತರು ತಿಳಿಸೇ ಹೋಗ್ತೀವಿ. ಅನೇಕ ಮಾಜಿ ಶಾಸಕರು, ಮಾಜಿ ಸಂಸದರು, ಹಾಲಿ ಸಂಸದರು ಕೂಡ ಯಡಿಯೂರಪ್ಪ ಅವರು ಅಭಿಮಾನಿಗಳು ಸರ್, ಅವರು ಸಭೆ ಬರ್ತಿದ್ರಲ್ಲ. ಒಂದ್ ನಿಮಿಷ, ಈಗ ಫಸ್ಟ್ 17 ಜನ ಸೇರಿದ್ವಿ, 20 ಆಯ್ತು, 30 ಆಯ್ತು, 40 ಆಯ್ತು, 55 ಇಲ್ಲಿಗೆ ಈ ದಾವಣಗೆರೆ ನಿನ್ನೆ ರಾತ್ರಿ ಬಂದು ಹೋಗಿದ್ರು. ಇನ್ನು 10 ಜನ ವಾಯ್ಸ್ ಮೆಸೇಜ್ ಕಳಿಸಿರ್ಬೇಕಾದ್ರೆ ಎಲ್ಲರೂ ನಿಮಗೆ ಗ್ರೂಪ್ಗೆ ಹಾಕ್ತೀನಿ ಮೆಸೇಜ್ 60. ಅಣ್ಣ ಈಗ ಒಂದ್ ನಿಮಿಷ, ಫಸ್ಟ್ ಸೇರಿದ್ದು ನಾವು 3-4 ಜನ. ಕಟ್ಟ ಸುಬ್ರಹ್ಮಣ್ಯ ನಿವಾಸದಲ್ಲಿ ನಾನು, ಮಾಡಾಳ್ ಮಲ್ಲಿಕಾರ್ಜುನ, ಸಂಪಂಗಿಯರು. ಬೆಳಿತಾ ಬಂದು 65 ಆಗೈತಿ. ಇದು 100 ಆಗುತ್ತೆ. ಏನಣ್ಣ, ಇಲ್ಲಿ ಯಾರು ವಿರೋಧ ಮಾಡಕ್ ಹೆಸರಲ್ಲ. ನಿರ್ಣಯವನ್ನ ರವೀಂದ್ರ ಸಾಹೇಬ್ರು ಹೇಳಿದ್ದಾರೆ, ಕಟ್ಟಾರವರು, ನಮ್ಮ ಹಾಲಪ್ಪನವರು ಮಾತಾಡಿದರೆ ಅಷ್ಟೇ. ಯಾರ ವಿರುದ್ಧ ನಾವು ಶಕ್ತಿ ಪ್ರದರ್ಶನ ಇಲ್ಲ, ಹೋಗ್ತೀವಿ. ಅದೇ ನೀ ಪದೇ ಪದೇ ಯಾರ ಹೆಸರು ಬೇಡಣ್ಣ. ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ನೀವು ಇಲ್ಲಿಂದ ಒಂದು ಸ್ಪಷ್ಟ ಸಂದೇಶ ಕೊಡ್ತಿದ್ದೀರಿ, ಎಲೆಕ್ಷನ್ ಅವರಿಗೆ ಅವ್ರ ನೇತೃತ್ವದಲ್ಲಿ ಹೋಗ್ತಿದೆ. ಈಗ ಎಲ್ಲೋ ಒಂದ್ ಕಡೆ ಪರೋಕ್ಷ ಸಂದೇಶ. ಒಂದ್ ನಿಮಿಷ, ಪರೋಕ್ಷ ಸಂದೇಶ ಅಲ್ಲ. ಇಲ್ಲಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥವ್ರಷ್ಟು ಕೆಲವು ವಾಯ್ಸ್ ಮೆಸೇಜ್ ಕಳಿಸಿರೋದ ಅದ್ರಲ್ಲಿ ಒಂದ್ ನಿಮಿಷ ಏನಂತ ಕಳಿಸಿದ್ರೆ, ರಾಜ್ಯದ ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಒಟ್ಟಾಗಿರ್ಬೇಕು. ಇದು ಎಚ್ಚರಿಕೆನೂ ಅಲ್ಲ, ಸಂದೇಶನೂ ಅಲ್ಲ. ಇಲ್ಲಿ ಆದಂತ ನಿರ್ಣಯಗಳನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ. ಇಡೀ ರಾಜ್ಯದಲ್ಲಿ ನಮ್ಮ ಅನೇಕ ಹೇಳಿದ್ರು. ಅಲ್ಲಿ ಮೈಸೂರಿನಲ್ಲಿ ಕಾರ್ಯಕರ್ತರು ಹೇಳ್ತಾರಂತ ನಾಗೇಂದ್ರ ಹೇಳಿದ್ರು, ಗುಂಡ್ಲುಪೇಟೆ ಎಲ್ಲರೂ ಸಲಹೆ ಕೊಟ್ಟರು. ಬಹಳ ಜನ, ಶಿವಮೊಗ್ಗ ರುದ್ರೇಗೌಡರು ಮತ್ತೆ ಬಳ್ಳಾರಿ ಸೋಮಶೇಖರ್ ಅವರು ಅವ್ರು ಸಲಹೆ ಕೊಟ್ಟರು. ಕಾರ್ಯಕರ್ತರು, ಮುಖಂಡರು ಅಪೇಕ್ಷೆ ಮೇರೆಗೆ ರಾಜ್ಯದ ಅಧ್ಯಕ್ಷ, ಇದು ನಮ್ಮೆಲ್ಲರ ಅಪೇಕ್ಷೆ ಅಲ್ಲ, ಈ ರಾಜ್ಯದ ಪ್ರಜ್ಞಾವಂತ ಮತದಾರರ, ಮುಖಂಡರುಗಳ, ಕಾರ್ಯಕರ್ತರ ಭಾವನೆಗಳನ್ನು ನಾವೆಲ್ಲ